ನಮಸ್ಕಾರ, ನಾನು ಚೈತ್ರ ರಾಜ್. ದೆಹಲಿಯಲ್ಲಿ ಮತ್ತಷ್ಟು ತೀವ್ರಗೊಂಡ ಸಿಎಂ ಆಯ್ಕೆ ಕಸರತ್ತು. ಆಪ್ತ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಸಭೆ ಮೇಲೆ ಸಭೆಯನ್ನ ನಡೆಸಿದ್ದಾರೆ. ಆಪ್ತರ ಸಲಹೆಯನ್ನ ಪಡೆದು ಸುರ್ಜೇವಾಲಾರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಮತ್ತಷ್ಟು ತೀವ್ರಗೊಳ್ತಾ ಇದೆ ಸಿಎಂ ಆಯ್ಕೆ ವಿಚಾರ. ಆಪ್ತ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ಈಗ ಸಭೆ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. ಆಪ್ತರ ಸಲಹೆಯನ್ನ ಪಡೆದು ನಂತರ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಭೇಟಿ ಬಳಿಕ ಮತ್ತೆ ಡಿಕೆ ಸುರೇಶ್ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. ಮತ್ತೊಂದು ಕಡೆ ಸುರ್ಜೇವಾಲಾ ಭೇಟಿಯಾಗಿದ್ದಾರೆ ಸಿದ್ದು ಆಪ್ತರು. ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್ ರಿಂದಲೂ ಸುರ್ಜೇವಾಲಾರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ. ಈಗ ಕೈಕೋಟೆಯಲ್ಲಿ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಈಗ ಡಿಸಿಎಂ ಪಟ್ಟ ಕೊಡ್ತೀನಿ ಅಂದ್ರೂ ಬೇಡ ಅಂತಿದ್ದಾರೆ. 2 ವರ್ಷ ಸಿದ್ದು ಸಿಎಂ ಆಗ್ಲಿ, 3 ವರ್ಷ ಡಿಕೆಶಿ ಸಿಎಂ ಆಗ್ಲಿ ಅಂತಂದ್ರೂ ಕೂಡ ಪಟ್ಟನ್ನ ಇಬ್ರು ಬಿಡ್ತಿಲ್ಲ. ಇನ್ನು ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ಅವರು ನರೇಂದ್ರ ಪಟೇಲ್ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಈ ಮಳವಳ್ಳಿಯ ಶಾಸಕರಾಗಿರ್ತಕ್ಕಂಥ PM ನರೇಂದ್ರ ಸ್ವಾಮಿಯವರು ಇದ್ದಾರೆ. ನರೇಂದ್ರ ಸ್ವಾಮಿಯವರು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಡಿಕೆ ಶಿವಕುಮಾರ್ ಜೊತೆ ಸಮಾಲೋಚನೆ ನಡೆಸಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಕೃಷಿ ಸಂಬಂಧಪಟ್ಟಗೆ ನರೇಂದ್ರ ಸ್ವಾಮಿಯವರ ಅಭಿಪ್ರಾಯನು, ಇವರು ಯಾರ ಪರವಾಗಿದ್ದಾರೆ ಮತ್ತು ಇದು ಯಾವಾಗ ಬಗೆಹರಿತೆ, ಸಾರ್ವಜನಿಕರಿಗೆ ಯಾವಾಗ ಇವರು ಉತ್ತರದಾಯಿತ್ವ ಆಗ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್, ಈ ಸಮಸ್ಯೆ ಯಾವಾಗ ಬಗೆಹರಿತೆ? ಯಾಕಂತೇಳಿದ್ರೆ ಇಡೀ ಕರ್ನಾಟಕದ ಸಾರ್ವಜನಿಕರು ನಿಮಗೆ ಬಹುಮತದಿಂದ ಗೆಲ್ಲಿಸಿದಂಥ ಮತದಾರರು ಇದನ್ನ ನೋಡ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಪ್ರಶ್ನೆ ಇಲ್ಲ. ಇದು ಒಂದು ಕಡೆ ಮಾಧ್ಯಮದ ಸೃಷ್ಟಿ ಮತ್ತು ನಮ್ಮ ವಿರೋಧ ಪಕ್ಷದವರ ಒಂದು ಭ್ರಮೆ. ಕಾಂಗ್ರೆಸ್ ಒಗ್ಗಟ್ಟಾಗಿದೆ, ಹೈಕಮಾಂಡ್ ಸದೃಢವಾಗಿದೆ. ನಮ್ಮ ನಾಯಕರುಗಳು ಯಾವುದೇ ತರನಾದಂಥ ಒಂದು ಒಳ ಮನಸ್ಸುಗಳು ಯಾವುದೂ ಇಲ್ಲ. ತೆರೆದ ಮನಸ್ಸಿನಲ್ಲಿ ಎಲ್ಲೂ ಒಗ್ಗಟ್ಟಾಗಿ ಇವತ್ತು ರಾತ್ರಿ ಅಥವಾ ನಾಳೆ ಬಿಡಿ. ಯಾಕೆಂದರೆ ಸೋನಿಯಾ ಗಾಂಧಿ ಅವರು ನಿನ್ನೆ ಸಾಯಂಕಾಲ ಬಂದಿರೋದು, ಅವ್ರ ಜೊತೆ ಇಬ್ಬರು ಸಮಾಲೋಚನೆ ನಡೆಸಿದ್ದಾರೆ. ನಮ್ಮ ಹೈಕಮಾಂಡ್ನ ಮುಖಂಡರುಗಳು ಕೂಡ ಅವ್ರ ಜೊತೆ ಸಮಾಲೋಚನೆ ನಡೆಸಿ ಅಂತಿಮ ನಿರ್ಧಾರದಲ್ಲಿ ಇದ್ದಾರೆ ಅಂತ ನಾನು. ತಾವು ಡಿಕೆ ಶಿವಕುಮಾರ್ ಜೊತೆ ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಕಳೆದ್ರಿ. ಏನು ಚರ್ಚೆ ಆಯ್ತು ಸರ್ ಅಲ್ಲಿ? ಇಲ್ಲ, ನಾವು ಸಿದ್ದರಾಮಯ್ಯವ್ರ ಹತ್ರನೂ ಮಾತಾಡಿದ್ವಿ, ಡಿಕೆ ಶಿವಕುಮಾರ್ ಹತ್ರ ಮಾತಾಡಿದ್ವಿ. ಅಲ್ಲೇನು ಭಿನ್ನಾಭಿಪ್ರಾಯಗಳೇನು ಕಾಣಿಸ್ತಾ ಇಲ್ಲ. ಆದರೆ ಒಂದು ಫಾರ್ಮುಲಾ ವರ್ಕೌಟ್ ಮಾಡ್ತಾ ಇದ್ದಾರೆ, ಅದಾಗುತ್ತೆ. ಸರ್, ಯಾರು ಈ ರಾಜ್ಯದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗ್ತಾರೆ ಸರ್ ನಿಮ್ಮ ಪ್ರಕಾರ? ಇದನ್ನ ಹೇಳಕ್ ಹೈಕಮಾಂಡ್ ಸೂಕ್ತವಾದ. ಸರ್, ತಾವು ಯಾರ ಪರವಾಗಿದ್ದೀರಿ ಸರ್? ನಾನು ಕಾಂಗ್ರೆಸ್ ಪರವಾಗಿದ್ದೀನಿ. ಸರ್, ನಿಮ್ಮನ್ನು ಆಯ್ಕೆ ಮಾಡಿದಂತ ಮತದಾರರಿಗೆ ನೀವು ಏನು ಹೇಳಕ್ ಬಯಸ್ತೀರಿ? ಯಾಕಂದ್ರೆ 5 ದಿನ ಆಯ್ತು ಇಲ್ಲಿವರೆಗೆ. ಕಾಂಗ್ರೆಸ್ ಜನಪರವಾದಂಥ ಆಡಳಿತ, ಸದೃಢವಾದಂಥ ಆಡಳಿತ, ಬಡವರ ಕಲ್ಯಾಣ ಕಾರ್ಯಕ್ರಮಗಳು ನಾವೇನು ಘೋಷಣೆ ಮಾಡಿದ್ವಿ ಅದರ ಜೊತೆಯಲ್ಲಿ ನಾವು ಅಭಿವೃದ್ಧಿ ಮತ್ತು ಏನು ಶೋಷಣೆ ನಡೆದಿತ್ತು ಕರ್ನಾಟಕದಲ್ಲಿ, ಲೂಟಿ, ಅದನ್ನ ತಪ್ಪಿಸಿ ಜನರಿಗೆ ನೆಮ್ಮದಿ. ಸರ್, 10 ಮಾರ್ಕ್ಸಲ್ಲಿ ಡಿಕೆ ಶಿವಕುಮಾರ್ಗೆ ಎಷ್ಟು ಕೊಡ್ತೀರಾ, ಸಿದ್ದರಾಮಯ್ಯ ಅವರಿಗೆ ಎಷ್ಟು ಕೊಡ್ತೀರಾ ಸರ್? ಇಬ್ಬರಿಗೂ 10 ಮಾರ್ಕ್ಸ್. ಇದು PM ನರೇಂದ್ರ ಸ್ವಾಮಿಯವರ ಅಭಿಪ್ರಾಯ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಇದು ಕೆಲವೊಂದು ವಿರೋಧ ಪಕ್ಷಗಳ ಸೃಷ್ಟಿ. ನಾವು ಉತ್ತಮ ಆಡಳಿತವನ್ನು ಕೊಡ್ತೀವಿ, ಸದ್ಯದಲ್ಲೇ ಎಲ್ಲವೂ ಕೂಡ ಬಗೆಹರಲಿದೆ ಎಂಬ ಮಾತನ್ನು ಕೂಡ ಹೇಳಿದರು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ನವದೆಹಲಿ. ಸಿಎಂ ಬಿಕ್ಕಟ್ಟು ಶಮನದ ಹೊಣೆ ಖರ್ಗೆ ಹೆಗಲಿಗೆ ಹಾಕಿದ್ದಾರೆ ರಾಹುಲ್ ಗಾಂಧಿ. ಶಾಸಕಾಂಗ ಪಕ್ಷದ ನಾಯಕನ ಬಗ್ಗೆ ಖರ್ಗೆ ಅವರೇ ತೀರ್ಮಾನಿಸಲಿ. ಖರ್ಗೆ ಅವರಿಗೆ ಕರ್ನಾಟಕದ ವಾಸ್ತವ ಚಿತ್ರಣ ಗೊತ್ತು ಅಂತ ಈಗ ರಾಹುಲ್ ಗಾಂಧಿ ಅವರು ಖರ್ಗೆ ಅವರ ಹೆಗಲಿಗೆ ಬಿಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನ ಬಗ್ಗೆ ಖರ್ಗೆ ಅವರು ತೀರ್ಮಾನಿಸಬೇಕಾಗತ್ತೆ. ಖರ್ಗೆ ಅವರಿಗೆ ಕರ್ನಾಟಕದ ವಾಸ್ತವ ಚಿತ್ರಣ ಗೊತ್ತಿರೋದ್ರಿಂದ ಈ ನಿರ್ಧಾರವನ್ನ ಇವರೇ ತೆಗೆದುಕೊಳ್ಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಇನ್ನು ರಾಹುಲ್ ಹೊಣೆ ಬೆನ್ನಲ್ಲೇ ಹಿಂದೆ ಖರ್ಗೆ ಸೋನಿಯಾ ಭೇಟಿ ಮಾಡಲಿದ್ದಾರೆ. ಸೋನಿಯಾ ಜೊತೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಯಾವ ಫಾರ್ಮುಲಾ ಬಳಸಿ ಬಿಕ್ಕಟ್ಟು ಶಮನ ಮಾಡಬಹುದು ಅಂತ ಸೋನಿಯಾ ಗಾಂಧಿ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ರಾಹುಲ್ ಹೊಣೆ ಬೆನ್ನಲ್ಲೇ ಇವತ್ತೇ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ಸೋನಿಯಾ ಜೊತೆ ಚರ್ಚಿಸಿ ತದನಂತರ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲಿ ಯಾವ ಫಾರ್ಮುಲಾವನ್ನ ಅಪ್ಲೈ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಈ ಬಿಕ್ಕಟ್ಟನ್ನ ಶಮನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈಗ ರಾಹುಲ್ ಗಾಂಧಿ ಅವರು ಈ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಅಂದ್ರೆ ಕರ್ನಾಟಕದ ಚಿತ್ರಣ ಇರೋದ್ರಿಂದ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳಬಹುದು ಅನ್ನುವಂಥದ್ದನ್ನ ನಿರ್ಧಾರ ಮಾಡಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಿದಾನಂದ್ ಪಟೇಲ್, ಇದೀಗ ಕೈಕೋಟೆಯಲ್ಲಿ ಸಿಎಂ ಕುರ್ಚಿ ಕಾಳಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಈಗ ರಾಹುಲ್ ಗಾಂಧಿ ಅವರು ಫೈನಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಒಂದು ನಿರ್ಧಾರದ ಬಿಟ್ಬಿಟ್ಟಿದ್ದಾರೆ, ನೀವೇ ಇದನ್ನ ನಿರ್ಧಾರವನ್ನ ಕೈಗೊಳ್ಳಬೇಕು ಅಂತ. ಹಾಗಿದ್ರೆ ಈ ನಿಟ್ಟಿನಲ್ಲಿ ಈಗ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಏನೆಲ್ಲ ಚರ್ಚೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು?
ಚೈತ್ರ, ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯ ಸಮರ ಕರ್ನಾಟಕದ ಜನರಿಗಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೊಂದು ಕಡೆ ತಲೆ ತಗ್ಗಿಸುವಂತ ರೀತಿಯಲ್ಲಿ ನಡೀತಿರುವಂತದ್ದು. ಮುಖ್ಯಮಂತ್ರಿ ಹುದ್ದೆಯನ್ನು ತೀರ್ಮಾನ ಮಾಡಲಾಗದಂತ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ವೀಕ್ ಇದೆ ಅನ್ನೋ ಚರ್ಚೆ ಕೂಡ ಇದೀಗ ಹಲವಾರು ವಲಯಗಳಲ್ಲಿ ವಿಶ್ಲೇಷಣೆ ಕೂಡ ಎದುರಾಗಿರುವಂತದ್ದು. ಒಂದು ಕಡೆ ಸಿದ್ದರಾಮಯ್ಯನವರು ನಾವು ಮುಖ್ಯಮಂತ್ರಿ ನಾನು ಆಗ್ಬೇಕಂತೇಳಿ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ನಾನು ಆಗ್ಬೇಕಂತೇಳಿ ಈಗ ಒತ್ತಡವನ್ನು ಆಗ್ತಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಹೈಕಮಾಂಡ್ ಎಲ್ಲ ಒಂದು ಕಡೆ ಕೈ ಚೆಲ್ಲಿ ಕುಳಿತಿರುವಂತದ್ದು. ಯಾಕಂತೇಳಿದ್ರೆ ಸ್ವತಃ ರಾಹುಲ್ ಗಾಂಧಿ ಅವರನ್ನ ಮಾತನ್ನ ಈ ಉಭಯ ನಾಯಕರುಗಳು ಕೂಡ ಕೇಳ್ತಿಲ್ಲ. ಈ ಎಲ್ಲದರ ನಡುವೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಾವು ಕರ್ನಾಟಕದವರು, ಕರ್ನಾಟಕದ ಅಷ್ಟು ಆಗುವಗಳು ಗೊತ್ತು, ತಾವೇ ತೀರ್ಮಾನ ಮಾಡಿ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಇಡೀ ಈ ಒಂದು ಸಿಎಂ ಸಮರದ ಹಿಂಬದಿಯಿಂದ ಆಪರೇಟ್ ಅನ್ನು ಮಾಡ್ತಿರುವಂಥದ್ದು. ಇದರ ನಡುವೆ ಕೂಡ ಇದೀಗ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯ ಸಮರವನ್ನ ತಣ್ಣಗೆ ಮಾಡಲಿಕ್ಕೆ ಹೇಳಿರುವಂಥದ್ದು. ಇವತ್ತು ಡಿ.ಕೆ. ಶಿವಕುಮಾರ್ ಜೊತೆ ಮಾತುಕತೆಯನ್ನು ಮಾಡಿಸಿ ಸಂಧಾನವನ್ನು ಮಾಡಿ ಮತ್ತು ಕರ್ನಾಟಕ ಮುಖ್ಯಮಂತ್ರಿ ಹುದ್ದೆ ಸಂಬಂಧಪಟ್ಟಾಗೆ ತಾವೇ ಮಧ್ಯ ಪ್ರವೇಶ ಮಾಡಬೇಕಂತೇಳಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಅವರಿಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಇದರ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಧ್ಯ ಪ್ರವೇಶ ಮಾಡಿ ಇದೊಂದು ಕೂಡಲೇ ಇತ್ಯರ್ಥಪಡಿಸಿ ಅಂತ ಹೇಳಿರುವಂಥದ್ದು. ಎಲ್ಲವೂ ಅಂದುಕೊಂಡಂತಾದ್ರೆ ಇವತ್ತು ತಡರಾತ್ರಿ ಒಳಗಡೆ ಎಲ್ಲವೂ ಕೂಡ ಮುಗಿಯಬೇಕು ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ಒಂದು ವೇಳೆ ಇವತ್ತು ತಡರಾತ್ರಿ ಒಳಗೆ ಮುಗಿದಿದ್ರೆ ನಾಳೆಗೆ ಅದು ಮುಂದೂಡುವ ಸಾಧ್ಯತೆ ಇರ್ತಕ್ಕಂಥದ್ದು. ಈ ನಡುವೆ ಕೂಡ ಡಿ.ಕೆ. ಶಿವಕುಮಾರ್ ಕೂಡ ಒಂದು ಕಡೆ ಮಾಧ್ಯಮಗಳ ಮುಂದೆ ಮೌನಕ್ಕೆ ಶರಣಾಗಿರುವಂಥದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾರವನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ನಾನು 5 ವರ್ಷ ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಅವಕಾಶವನ್ನು ಕೊಡಿ, ನಾನು ಸ್ವಚ್ಛ ಆಡಳಿತವನ್ನು ನಡೆಸ್ತೀನಿ ಮತ್ತು ಲೋಕಸಭೆಯಲ್ಲಿ ಕೂಡ 18ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾನು ಗೆಲ್ಲಿಸ್ತೀನಿ ಅಂತೇಳಿ ಭರವಸೆಯನ್ನು ಕೂಡ ಕೊಟ್ಟು ಬಂದಿರುವಂಥದ್ದು. ಇದರ ನಡುವೆ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಖಾಸಗಿ ಹೋಟ್ಲಲ್ಲಿ ಆಪ್ತರೊಂದಿಗೆ ಸಮಾಲೋಚನೆ ಕೂಡ ನಡೆಸುತ್ತಿರುವಂಥದ್ದು. ಮುಂದಿನ ಸ್ಟ್ರಾಟಜಿ ಸಂಬಂಧಪಟ್ಟ ರೂಪುರೇಷೆಯನ್ನು ಮಾಡ್ತಿರುವಂಥದ್ದು. ಸದ್ಯಕ್ಕೆ ಇದೀಗ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವಿನ ಮುಖ್ಯಮಂತ್ರಿ ಹುದ್ದೆಯ ಕಿತ್ತಾಟ ಇದೀಗ ದೆಹಲಿಯಲ್ಲಿ ಒಂದು ರೀತಿ ಮನೋರಂಜನೆ ರೀತಿ ಆಗಿದ್ರೆ ಹೈಕಮಾಂಡ್ ಕೂಡ ದೊಡ್ಡ ತಲೆಬಿಸಿಯಾಗಿರ್ತಕ್ಕಂಥದ್ದು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರನ್ನ ನಾವು ಮಾತು ಕೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಏನಾದರೂ ಅವರ ಕೈ ಚೆಲ್ಲಿದ್ರೆ ಕರ್ನಾಟಕದಲ್ಲಿ ಎಲ್ಲ ಒಂದು ಕಡೆ ರಾಜಕೀಯ ಪೊಲಿಟಿಕಲ್ ಕ್ರೈಸಿಸ್ ಆಗುವ ಆತಂಕ ಎದುರಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನು ಕಾಂಗ್ರೆಸ್ ಪಕ್ಷ ಎದುರಿಸುವಂಥದ್ದು. ಎಲ್ಲೋ ಇನ್ನೊಂದು ಕಡೆ ಅಧಿಕಾರ 2 ಮತ್ತು 3 ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಒಪ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಅವರು ಕೂಡ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂಗೆ ಆಂತರಿಕವಾಗಿ ಒಪ್ಪಂದವಾಗಿತ್ತು. ಆದರೆ ಅಂತಿಮವಾಗಿ ಅಶೋಕ್ ಗೆಹ್ಲೋಟ್ ಅವರು ಅಧಿಕಾರವನ್ನು ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜಸ್ಥಾನಕ್ಕೆ ಹೋಗಿ ವೀಕ್ಷಕರಾಗಿ ಹೋಗಿ ಅಶೋಕ್ ಗೆಹ್ಲೋಟ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ ಸಚಿನ್ ಪೈಲಟ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೆ ಅಶೋಕ್ ಗೆಹ್ಲೋಟ್ ಕೊನೆ ಗಳಿಗೆಯಲ್ಲಿ ಶಾಸಕಾಂಗ ಪಕ್ಷದ ಎಲ್ಲ ಶಾಸಕರನ್ನು ಕೂಡ ಒಂದು ಕಡೆ ಸೇರಿಸಿ ತಾವು ಶಾಸಕಾಂಗ ಪಕ್ಷದ ನಾಯಕ ಈಗಲೂ ಹೌದು ಮತ್ತು ನನಗೆ ಶಾಸಕರ ಬಲ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಕಾಂಗ್ರೆಸ್ ವಿರುದ್ಧವೇ ಬಂಡೆದ್ದು ಹೋಗುವ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಎಂಟ್ರಿ ಆಗುವ ಸಾಧ್ಯತೆ ಇತ್ತು. ಕೊನೆಗೆ ಅಂತಿಮವಾಗಿ ಎಲ್ಲ ಒಂದು ಕಡೆ ರಾಜಸ್ಥಾನದ ಸರ್ಕಾರ ಪತನ ಆಗುತ್ತೆ ಅಥವಾ ಭಾರತೀಯ ಜನತಾ ಪಕ್ಷದ ಜೊತೆ ಅಶೋಕ್ ಗೆಹ್ಲೋಟ್ ತಂಡದೊಂದಿಗೆ ಎಲ್ಲೊಂದು ಕಡೆ ಹೊರಟು ಹೋಗ್ತಾರೆ ಎಂಬ ಆತಂಕ ಎದುರಾಗಿ ಕೊನೆಗೆ ಅಶೋಕ್ ಗೆಹ್ಲೋಟ್ ಮಾತಿಗೆ ಮಣೆ ಹಾಕಿ ಈಗ ಸರ್ಕಾರವನ್ನು ಮುಂದುವರಿಸಿರುವಂಥದ್ದು. ಇದೇ ಕಾರಣಕ್ಕಾಗಿ ಸಚಿನ್ ಪೈಲಟ್ ಈಗ ಸರ್ಕಾರದ ವಿರುದ್ಧ ಅಂದ್ರೆ ಆಡಳಿತ ಸರ್ಕಾರದ ವಿರುದ್ಧವೇ ಬಂಡೆದು ಇದೀಗ ಹೋರಾಟವನ್ನು ಹಮ್ಮಿಕೊಂಡಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರಿಗೆ ಕೊಟ್ಟರು ಕೂಡ ಎಲ್ಲ ಒಂದು ಕಡೆ ಅಧಿಕಾರಾವಧಿಯನ್ನು ಮುಗಿದ ನಂತರ ಬಿಟ್ಕೊಡೋದಿಲ್ಲ ಎಂಬ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ನಾನು 5 ವರ್ಷ ಮುಖ್ಯಮಂತ್ರಿ ಆಗಿರ್ತೀನಿ, ನಾನು ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆದಿರುವಂಥದ್ದು, ನನ್ನ ನೇತೃತ್ವದಲ್ಲಿ ಚುನಾವಣೆ ನಡೆದು ನಾವು ಅಧಿಕಾರಕ್ಕೆ ಬಂದಿದ್ದು, ನನಗೆ ಅವಕಾಶ ಕೊಡಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ಒಂದು ಅವಧಿಗೆ ಮುಖ್ಯಮಂತ್ರಿ ಆಗಿದ್ದಾರೆ, 5 ವರ್ಷ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ, ಅವರಿಗೆ ಎಲ್ಲವೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. ಹಾಗಾಗಿ ನಾನು ಪಕ್ಷಾಧ್ಯಕ್ಷನಾಗಿ ಪಕ್ಷವನ್ನು ಮುನ್ನಡೆಸಿ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ, ಹಾಗಾಗಿ ನನಗೆ ಕೊಡಬೇಕಂತೇಳಿ ಒತ್ತಡವನ್ನು ಆಗ್ತಿರುವಂಥದ್ದು. ಇದರ ನಡುವೆ ಕೂಡ ಸಿದ್ದರಾಮಯ್ಯನವರು ಶಾಸಕರ ಬಹುಮತ ಯಾರಿಗಿದೆ ಅವರನ್ನು ಆಯ್ಕೆ ಮಾಡಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕೆನ್ನುವ ಸರ್ವೆಯಲ್ಲಿ ಕೂಡ 44% ನನ್ನ ಪರವಾಗಿ ಬಂದಿರುವಂಥದ್ದು. ನಾನು ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಅಂತೇಳಿ ಜನ ಅಭಿಪ್ರಾಯ ಪಟ್ಟಿರುವಂಥದ್ದು. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ 5 ಮತಗಳನ್ನು ಒಗ್ಗೂಡಿಸಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸ್ತೇನೆ. 2014ನೇ ಇಸ್ವಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ನಡುವೆಯೂ ಕೂಡ ನಾನು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ನೆಲೆ ಕಚ್ಚಿದ್ರು ಕೂಡ ನಾನು ಕರ್ನಾಟಕದಲ್ಲಿ 9 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ಟಿದೆ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಲೆ ಇರತಕ್ಕಂಥದ್ದು 18ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಿಸ್ತೀನಿ ಅಂತೇಳಿ ಹೈಕಮಾಂಡ್ಗೆ ಮನವಿ ಮಾಡಿರುವಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಹುದ್ದೆ ಅಗ್ಗಜಗ್ಗಾಟದ ಮಧ್ಯೆ ಇದೀಗ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಕೆಗೆ ಇದೀಗ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ಮಧ್ಯ ಪ್ರವೇಶ ಮಾಡಿ ಮಾತುಕತೆಯನ್ನು ನಡೆಸುತ್ತಿರುವಂತದ್ದು. ಚೈತ್ರ. ಓಕೆ, ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್. ಇಬ್ಬರ ಜಗಳ 3ನೇ ವ್ಯಕ್ತಿಗೆ ಮನ್ನಣೆ ನೀಡುತ್ತಾ? ಸಿದ್ದು ಡಿಕೆಶಿ ಕಿತ್ತಾಟದ ಮಧ್ಯೆ 3ನೇ ವ್ಯಕ್ತಿಗೆ ಚಾನ್ಸ್ ಸಿಗುತ್ತಾ ಅನ್ನುವಂಥದ್ದು ಭಾರೀ ಕುತೂಹಲವನ್ನ ಮೂಡಿಸಿದೆ. 3ನೇ ವ್ಯಕ್ತಿಗೆ ಅವಕಾಶದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಹಾಗಿದ್ರೆ ಚರ್ಚೆ ಆಗ್ತಾ ಇದೆಯಾ? ಸಿದ್ದು ಡಿಕೆಶಿ ಕಿತ್ತಾಟದ ಮಧ್ಯೆ 3ನೇ ವ್ಯಕ್ತಿಗೆ ಲಾಭ ತರುತ್ತಾ ಇದು? 3ನೇ ವ್ಯಕ್ತಿಗೆ ಅವಕಾಶದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯಾ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ದಲಿತ ಸಿಎಂ ಅಸ್ತ್ರವನ್ನ ಪ್ರಯೋಗಿಸಿರೋ ಡಿಕೆ. ಇನ್ನು ಡಿಕೆ ಬಿಗಿ ಪಟ್ಟಿನ ಕುರಿತು ಖರ್ಗೆ ಜೊತೆ ವಿಶೇಷ ಚರ್ಚೆಯನ್ನ ಮಾಡಲಾಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ಕೌನ್ ಬನೇಗ ಸಿಎಂ. ಸಿದ್ದು ಬಿಡ್ತಿಲ್ಲ, ಡಿಕೆ ಒಪ್ತಿಲ್ಲ. ಈಗ ಈ ಇಬ್ಬರ ಜಗಳ ಮೂರನೇ ವ್ಯಕ್ತಿಗೆ ಲಾಭ ತರುತ್ತಾ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳು ಆಗ್ತಾ ಇದೆ, ಯಾರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ? ಚೈತ್ರ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಆಯ್ಕೆ ಕುರಿತಂತೆ ವಿಚಾರ ಇದೀಗ ದಿನೇ ದಿನೇ ಕಗ್ಗಂಟಾಗಿ ಪರಿಣಮಿಸುತ್ತಾ ಇದೆ. ಇತ್ತ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ನಡುವಿನ ಅಗ್ಗಜಗ್ಗಾಟ ಇನ್ನೂ ಮುಂದುವರೆದಿರ್ತಕ್ಕಂಥದ್ದು. ಇಬ್ಬರು ಕೂಡ ತಮಗೆ 5 ವರ್ಷ ಸಂಪೂರ್ಣವಾಗಿ ಸಿಎಂ ಸ್ಥಾನ ಬೇಕು, ಸಿಎಂ ಹುದ್ದೆ ಅಂದ್ರೆ ಸಿಎಂ ಅಧಿಕಾರ ನಾವೇ 5 ವರ್ಷವನ್ನ ಅದನ್ನು ಅನುಭವಿಸಬೇಕು ಅನ್ನುವ ನಿಟ್ಟಿನಲ್ಲಿ ಇಬ್ಬರು ಕೂಡ ಒಂದು ರೀತಿ ಪ್ರತಿಷ್ಠೆಗೆ ಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಇಬ್ಬರು ಅಗ್ಗಜಗ್ಗಾಟದ ನಡುವೆ ಇದೀಗ ಡಿಕೆ ಶಿವಕುಮಾರ್ ಅವರು ತಮಗೆ ಅಧಿಕಾರ ಸಿಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕನ್ಫರ್ಮ್ ಆದಂತ ಹಿನ್ನೆಲೆಯಲ್ಲಿ ಹೊಸ ದಾಳವೊಂದನ್ನ ಪ್ರಯೋಗಿಸತಕ್ಕಂಥದ್ದು. ಅದರಂತೆ ಅದೇನಂದ್ರೆ ನೋಡಿ, ದಲಿತ ಮುಖ್ಯಮಂತ್ರಿಯೊಬ್ಬರನ್ನ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಧಿಕಾರಕ್ಕೆ ತನ್ನಿ, ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಸಿಎಂ ಮಾಡಿ ನಾನು ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಏನು ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಅವರ ಮುಂದೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿಯೇ ಏನು ಡಿಕೆ ಶಿವಕುಮಾರ್ ಉಳಿಸಿದಂತ ದಾಳದ ವಿಚಾರವಾಗಿ ಇದೀಗ ಹೈಕಮಾಂಡ್ ಲೆವೆಲ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಈ ಒಂದು ಅಂದ್ರೆ ಡಿಕೆ ಶಿವಕುಮಾರ್ ಉಳಿಸತಕ್ಕಂತ ಈ ಒಂದು ದಲಿತ ಸಿಎಂ ಅಸ್ತ್ರದ ವಿಚಾರ ಇದೆಯಲ್ಲ, ಅದು ಗಂಭೀರ ಸ್ವರೂಪವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಸಿಎಂ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಇಬ್ಬರ ಒಮ್ಮತ ಮೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೂರನೇ ಅಂದ್ರೆ ಡಿಕೆ ಶಿವಕುಮಾರ್ ಮೂರನೇ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ, ಮೂರನೇ ವ್ಯಕ್ತಿಗೆ ಚಾನ್ಸ್ ಕೊಡೋದಕ್ಕೆ ಹೈಕಮಾಂಡ್ ಚಿಂತನೆಯನ್ನ ನಡೆಸಿದ್ಯಾ, ಇಂಥದ್ದೊಂದು ಚರ್ಚೆ ಇದೀಗ ಕಾಂಗ್ರೆಸ್ ಉನ್ನತ ಮೂಲಗಳಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಇಬ್ಬರು ಕೂಡ ಪರಸ್ಪರ ಒಮ್ಮತಕ್ಕೆ ಮೂಡಿರ್ತಕ್ಕಂಥ ನಿಟ್ಟಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇದೀಗ ಹೈಕಮಾಂಡ್ ನಾಯಕರು ಸೋನಿಯಾ ಗಾಂಧಿ ಕುಟುಂಬದ ಸದಸ್ಯರು ಚರ್ಚೆನ ನಡೆಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗುತ್ತಾ ಅನ್ನುವಂತ ಒಂದು ಚರ್ಚೆ ಕುತೂಹಲ ಮಾಡಿರ್ತಕ್ಕಂಥದ್ದು. ಧನ್ಯವಾದಗಳು ಹೆಬ್ಬಾಕ ತಿಮ್ಮೇಗೌಡ ತಮ್ಮ ಮಾಹಿತಿಗಾಗಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು. News Network, News 18 Network.